ಇವತ್ತು ಇಡೀ ಇಂಡಿಯನ್ ಸಿನಿಮಾ ಇಂಡಸ್ಟ್ರಿ ನಮ್ ಕಡೆ ತಿರುಗಿ ನೋಡ್ತಾ ಇದೆ ಅಂತಂದ್ರೆ ಅದಕ್ಕೆ ಕಾರಣ ನಮ್ಮ ಹೆಮ್ಮೆಯ ಕನ್ನಡ ಚಿತ್ರರಂಗ. ಒಂದು ಕಾಲ ಇತ್ತು, ಬೇರೆ ಭಾಷೆ ಸಿನಿಮಾಗಳು ಬಂದ್ರೆ ಥಿಯೇಟರ್ ಮುಂದೆ ಕ್ಯೂ ನಿಲ್ತಾ ಇದ್ವಿ. ಆದ್ರೆ ಯಾವಾಗ ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಮತ್ತು ನಿರ್ದೇಶಕ ಪ್ರಶಾಂತ್ ನೀಲ್ ಸೇರಿ ಕೆಜಿಎಫ್ ಅನ್ನೋ ಮೈಲಿಗಲ್ಲು ಸೃಷ್ಟಿ ಮಾಡಿದ್ರು, ಅಂದಿನಿಂದ ಇಡೀ ಭಾರತಕ್ಕೆ ಕನ್ನಡ ಸಿನಿಮಾ ಅಂದ್ರೆ ಒಂದು ಬ್ರ್ಯಾಂಡ್ ಆಗಿ ಹೋಗಿದೆ. ಹೌದಲ್ವಾ? ಈಗ ಇಡೀ ದೇಶ ಕಾಯ್ತಾ ಇರೋದು ನಮ್ಮ ಪ್ರಶಾಂತ್ ನೀಲ್ ಅವರ ಮುಂದಿನ ದೃಶ್ಯ ವೈಭವಕ್ಕೆ. ಆ ಕಾಯುವಿಕೆಗೆ ಈಗ ಒಂದು ಅದ್ಭುತವಾದ ಉತ್ತರ ಸಿಕ್ಕಿದೆ. ಅದೇ ಮ್ಯಾನ್ ಆಫ್ ಮಾಸಸ್, ಜೂನಿಯರ್ NTR ಮತ್ತು ಪ್ರಶಾಂತ್ ನೀಲ್ ಕಾಂಬಿನೇಷನ್ ನ ಮೋಸ್ಟ್ ಅವೈಟ್ ಡ್ರ್ಯಾಗನ್ ಗ್ಲಿಮ್ಸ್. ನಿನ್ನೆ ತಾನೇ ತಾರಕ್ ಅವರ ಬರ್ತ್ಡೇಗೆ ರಿಲೀಸ್ ಆಗಿರೋ ಈ ಗ್ಲಿಮ್ಸ್ ಇಂಟರ್ನೆಟ್ ನಲ್ಲಿ ಬೆಂಕಿ ಹಚ್ಚಿದೆ. ಇವತ್ತಿನ ವಿಡಿಯೋದಲ್ಲಿ ಈ ಗ್ಲಿಮ್ಸ್ ನ ಒಳಗಿರೋ ಅಸಲಿ ಕತೆ ಏನು, ಪ್ರಶಾಂತ್ ನೀಲ್ ಅವರ ಯಾವ ತರಹದ ಯೂನಿವರ್ಸ್ ಬಿಲ್ಡ್ ಮಾಡ್ತಾ ಇದ್ದಾರೆ ಅನ್ನೋದನ್ನ ಕಂಪ್ಲೀಟ್ ಆಗಿ ನೋಡೋಣ ಬನ್ನಿ. ವಿಡಿಯೋ ಕೊನೆಯಲ್ಲಿ ನಿಮಗೊಂದು ಸರ್ಪ್ರೈಸ್ ಪ್ರಶ್ನೆ ಕೂಡ ಇದೆ, ಮಿಸ್ ಮಾಡದೆ ನೋಡಿ. ಈ ಪ್ರಾಜೆಕ್ಟ್ ಅನೌನ್ಸ್ ಆದಾಗಿಂದ ಸಿನಿಮಾ ಪ್ರೇಮಿಗಳಿಗೆ ಹಬ್ಬದೂಟ ಸಿಗ್ದಂಗೆ ಆಗಿದೆ. ಯಾಕಂದ್ರೆ NTR ಫ್ಯಾಮಿಲಿಗೂ ಮತ್ತು ನಮ್ಮ ಕನ್ನಡ ಚಿತ್ರರಂಗಕ್ಕೂ ದಶಕಗಳ ಹಳೆಯ ಒಂದು ಅಪೂರ್ವವಾದ ಬಾಂಧವ್ಯ ಇದೆ. ತಾರಕ್ ಅವರಿಗೆ ಕರ್ನಾಟಕ ಅಂದ್ರೆ ಜೀವ. ನಮ್ಮ ಕನ್ನಡ ಸಿನಿಮಾಗಳು ಬೇರೆ ರಾಜ್ಯದಲ್ಲಿ ರಿಲೀಸ್ ಆದಾಗ ನಿಂತು ಸಪೋರ್ಟ್ ಮಾಡ್ತಾರೆ. ಇಲ್ಲಿರೋ ರಿಯಲ್ ಟ್ಯಾಲೆಂಟ್ಗಳನ್ನು ಮುಕ್ತ ಕಂಠದಿಂದ ಹೊಗಳ್ತಾರೆ. ನಿಮಗೆ ನೆನಪಿರಬಹುದು, ನಮ್ಮ ಡಿವೈನ್ ಸ್ಟಾರ್ ರಿಷಬ್ ಶೆಟ್ಟಿ ಅವರ ಕಾಂತಾರ ಸಿನಿಮಾ ರಿಲೀಸ್ ಆದಾಗ ಜೂನಿಯರ್ NTR ಕೊಟ್ಟ ಸಪೋರ್ಟ್ ಎಷ್ಟು ದೊಡ್ಡದಾಗಿತ್ತು ಅಲ್ವಾ? ಅಷ್ಟೇ ಯಾಕೆ, ತಾರಕ್ ಅವರು ವೇದಿಕೆಗಳ ಮೇಲೆ ಬಂದು ತಮ್ಮ ಕ್ಯೂಟ್ ಆದ ಕನ್ನಡದಲ್ಲಿ ಮಾತಾಡೋದನ್ನ ಕೇಳಿಸ್ಕೊಳ್ಳೋದಕ್ಕೆ ಒಂದು ಹಬ್ಬ. ಆ ಪ್ರೀತಿಯಿಂದಲೇ ನಮ್ಮ ಕನ್ನಡದ ಅಭಿಮಾನಿಗಳ ಜೊತೆಗೆ ಅವರಿಗೆ ಒಂದು ಕರುಳಿನ ನಂಟು ಬೆಳೆದು ಬಂದಿದೆ. ಹಾಗಾಗಿ ನಮ್ಮ ಕನ್ನಡದ ನಿರ್ದೇಶಕರು ಮತ್ತು NTR ಕಾಂಬಿನೇಷನ್ ನಮಗೆ ಇನ್ನೂ ಸ್ಪೆಷಲ್ ಅನಿಸ್ತಿದೆ. ನಿಜ ಹೇಳ್ಬೇಕಂತಂದ್ರೆ RRR ನಂತರ ಜಾಗತಿಕ ಸಕ್ಸಸ್ ಆದ್ಮೇಲೆ NTR ಅವರ ಫ್ಯಾನ್ಸ್ ಒಂದು ಬಿಗ್ ಕಂಬ್ಯಾಕ್ ಗಾಗಿ ಕಾಯ್ತಾ ಇದ್ದಾರೆ. ಇತ್ತೀಚೆಗೆ ಬಂದ ದೇವರ ಸಿನಿಮಾಗೆ ಬಾಕ್ಸ್ ಆಫೀಸ್ ನಲ್ಲಿ ಕಲೆಕ್ಷನ್ಸ್ ಚೆನ್ನಾಗಿದ್ರು ಕೂಡ ಆಡಿಯನ್ಸ್ ಕಡೆಯಿಂದ ಸ್ವಲ್ಪ ಮಿಕ್ಸ್ಡ್ ರೆಸ್ಪಾನ್ಸ್ ಬಂತು. ತಾರಕ್ ಅವರದ್ದು ಎಂತಹ ಹೈ ಪೊಟೆನ್ಶಿಯಲ್ ಅಂತಂದ್ರೆ ಅವರ ಆಕ್ಟಿಂಗ್ ರೇಂಜ್ಗೆ ಒಂದು ಸ್ಟ್ರಾಂಗ್ ಆದ ಕತೆ ಮತ್ತು ಅದನ್ನ ಕ್ಯಾರಿ ಮಾಡೋ ರೈಟ್ ಡೈರೆಕ್ಟರ್ ಬೇಕೇ ಬೇಕು. ಅದಕ್ಕೆ ಅನ್ಸುತ್ತೆ ಈ ಡ್ರ್ಯಾಗನ್ ಸಿನಿಮಾ. ಈಗ ಆಡಿಯನ್ಸ್ ಹೇಗಿದ್ದಾರೆ ಗೊತ್ತಾ? ಬರೀ ಮಾಸ್ ಮಸಾಲೆ ಅಂದ್ರೆ ಒಪ್ಪಲ್ಲ. ಅವರಿಗೆ ನಮ್ಮದೇ ಮಣ್ಣಿನ ಕತೆ ಇರಬೇಕು, ಅದರಲ್ಲಿ ಒಂದಿಷ್ಟು ಸತ್ಯ ಇರಬೇಕು, ಏನಾದ್ರೂ ಹೊಸ ವಿಷಯ ಕಲಿಯುವಂತಿರಬೇಕು. ಪ್ರಶಾಂತ್ ನೀಲ್ ಅವರು ಈ ಬಾರಿ ಅಂತದ್ದೇ ಒಂದು ದೊಡ್ಡ ಬ್ಲಾಸ್ಟಿಂಗ್ ಕಥೆಯನ್ನ ಥಿಯೇಟರ್ಗೆ ತರೋದಕ್ಕೆ ರೆಡಿಯಾಗಿದ್ದಾರೆ. ಸರಿ, ಈಗ ಅಸಲಿ ವಿಷಯಕ್ಕೆ ಬರೋಣ. ಈ ಸುಮಾರು 3 ನಿಮಿಷಕ್ಕೂ ಹೆಚ್ಚಿರೋ ಗ್ಲಿಮ್ಸ್ ನಲ್ಲಿ ಪ್ರಶಾಂತ್ ನೀಲ್ ನಮಗೆ ಏನು ಹೇಳೋಕೆ ಹೊರಟಿದ್ದಾರೆ? ಈ ಸಿನಿಮಾದ ಕ್ಯಾನ್ವಸ್ ಎಷ್ಟು ದೊಡ್ಡದಾಗಿದೆ ಗೊತ್ತಾ? ನಮಗೆ ಗ್ಲಿಮ್ಸ್ ನಲ್ಲಿ ಸಿಗುವ ಹಿಂಟ್ ಪ್ರಕಾರ ಈ ಕತೆ ನಡೆಯೋದು 1972ರ ಕಾಲಘಟ್ಟದಲ್ಲಿ. ಆಫ್ಘಾನಿಸ್ತಾನದ ಡ್ರಗ್ಸ್ ಮಾಫಿಯಾ ಮತ್ತು ಜಗತ್ತಿನ ಅತ್ಯಂತ ಅಪಾಯಕಾರಿ ಡ್ರಗ್ಸ್ ಜಾಲವಾದ ಗೋಲ್ಡನ್ ಟ್ರಯಾಂಗಲ್ ಟ್ರೇಡ್ ಸುತ್ತ ಈ ಇಡೀ ಕತೆ ನಡೆಯಲಿದೆ. ಈ ಇಂಟರ್ನ್ಯಾಷನಲ್ ಬಿಸ್ನೆಸ್ಗೆ ನಮ್ಮ ಭಾರತದ ಮುಂಬೈ ಮತ್ತು ಕೋಲ್ಕತ್ತಾ ಪೋರ್ಟ್ಗಳು ಹೇಗೆ ಮೇನ್ ಹಬ್ ಆಗಿದ್ವು ಅನ್ನೋದನ್ನ ಇದರಲ್ಲಿ ತೋರಿಸ್ತಾ ಇದ್ದಾರೆ. ಅಂದ್ರೆ ಇಡೀ ಜಗತ್ತಿನ ನಡುಗಿಸೋ ಅಂಡರ್ ವರ್ಲ್ಡ್ ಸಾಮ್ರಾಜ್ಯದ ಕತೆ ಇದು. ಇಲ್ಲಿ ಪ್ರಶಾಂತ್ ನೀಲ್ ಅವರ ಒಂದು ಬುದ್ಧಿವಂತಿಕೆಯನ್ನ ನಾವು ಮೆಚ್ಚಲೇಬೇಕು. ಸಲಾರ್ ಸಿನಿಮಾ ಬಂದಾಗ ಏನಾಗಿತ್ತು ನೆನಪಿದ್ಯಾ? ಆಡಿಯನ್ಸ್ಗೆ ಕತೆ ಇಷ್ಟ ಆಯ್ತು, ಆದ್ರೆ ಆ ಕ್ಯಾರೆಕ್ಟರ್ಗಳ ಹೆಸರುಗಳು ಸ್ವಲ್ಪ ಕನ್ಫ್ಯೂಷನ್ ಅಲ್ಲಿತ್ತು. ಅದಕ್ಕೆ ಈ ಸಾರಿ ನೀಲ್ ಅವರು ಸ್ಟ್ರಾಟಜಿ ಚೇಂಜ್ ಮಾಡಿದ್ದಾರೆ. ಸಿನಿಮಾ ರಿಲೀಸ್ ಆಗೋಕು ಮುಂಚೆಯೇ ಈ ಗ್ಲಿಮ್ಸ್ ಮೂಲಕ ಪ್ರತಿಯೊಂದು ಕ್ಯಾರೆಕ್ಟರ್ ಹೆಸರು ಮತ್ತು ಅವರ ರೋಲ್ ಆಡಿಯನ್ಸ್ ಮೈಂಡ್ಗೆ ಸ್ಟ್ರಾಂಗ್ ಆಗಿ ರಿಜಿಸ್ಟರ್ ಆಗ್ಬೇಕು ಅಂತಾನೆ ಈ ಗ್ಲಿಮ್ಸ್ ಕಟ್ ಮಾಡಿದ್ದಾರೆ. ಇನ್ನು ಗ್ಲಿಮ್ಸ್ ನಲ್ಲಿ ಸಖತ್ ಹೈಲೈಟ್ ಆಗಿದ್ದು ನಮ್ಮ ಕನ್ನಡದ ಹುಡುಗಿ, ಸಪ್ತಸಾಗರದಾಚೆ ಎಲ್ಲೋ ಖ್ಯಾತಿಯ ರುಕ್ಮಿಣಿ ವಸಂತ ಅವರ ಇಂಟ್ರೊಡಕ್ಷನ್. ಗ್ಲಿಮ್ಸ್ ನಲ್ಲಿ ಕಥೆಯ ಒಂದೊಂದೇ ಪ್ಲಾಟ್ ಗಳನ್ನ ದಿನದಿಂದ ದಿನಕ್ಕೆ ಒಂದೊಂದೇ ಕ್ಯಾರೆಕ್ಟರ್ ನ ಇಂಟ್ರೊಡ್ಯೂಸ್ ಮಾಡ್ತಾ ಹೋಗ್ತಾರೆ. ಅವರು ಡೈಲಾಗ್ ಹೇಳ್ತಾ ಇರುವಾಗ ಕೈಯಲ್ಲಿ ಒಂದು ಪುಟ್ಟ ಮಗುವನ್ನ ಹಿಡಿದುಕೊಂಡಿರ್ತಾರೆ. ಅದ್ಯಾವ ರೇಂಜ್ ಎಮೋಷನ್ ಇರಬಹುದು ಅಲ್ವಾ? ಈ ನಡುವೆ ಒಂದು ರೂಮರ್ ಇತ್ತು, ಈ ರೋಲ್ಗೆ ಮೊದಲು ಆಲಿಯಾ ಭಟ್ ಅವರನ್ನ ಫಸ್ಟ್ ಚಾಯ್ಸ್ ಆಗಿ ತಗೊಂಡಿದ್ರಂತೆ. ಆದ್ರೆ ವೈಯಕ್ತಿಕವಾಗಿ ನನಗೆ ನಮ್ಮ ರುಕ್ಮಿಣಿ ವಸಂತ ಅವರೇ ಇದಕ್ಕೆ ಬೆಸ್ಟ್ ಚಾಯ್ಸ್ ಅಂತ ಅನ್ಸುತ್ತೆ. ಆ ಕಣ್ಣುಗಳಲ್ಲಿರೋ ತೀವ್ರತೆ, ಆ ಎಮೋಷನ್, ರುಕ್ಮಿಣಿ ಈ ಸಾರಿ ಪ್ಯಾನ್ ಇಂಡಿಯಾ ಲೆವೆಲ್ ನಲ್ಲಿ ಬೆಸ್ಟ್ ವರ್ಷನ್ ತೋರಿಸೋದು ಪಕ್ಕ. ಇವರ ಜೊತೆಗೆ ಹಿರಿಯ ನಟಿ ಖುಷ್ಬೂ ಸುಂದರ್, ಅನಿಲ್ ಕಪೂರ್ ಅವರು ಕೂಡ ತುಂಬಾ ಇಂಪಾರ್ಟೆಂಟ್ ರೋಲ್ ನಲ್ಲಿ ಕಾಣಿಸಿಕೊಳ್ತಿದ್ದಾರೆ. ಪ್ರೇಕ್ಷಕರೇ, ಪ್ರಶಾಂತ್ ನೀಲ್ ಅವರ ಎಲ್ಲಾ ಸಿನಿಮಾಗಳ ಸೂಕ್ಷ್ಮವಾಗಿ ಗಮನಿಸಿ. ಬರೀ ಆಕ್ಷನ್ ಇದ್ರೆ ಸಿನಿಮಾ ಹಿಟ್ ಆಗಲ್ಲ, ಅದರ ಹಿಂದೆ ಒಂದು ಸ್ಟ್ರಾಂಗ್ ಆದ ಎಮೋಷನ್ ಇರುತ್ತೆ. KGF ನಲ್ಲಿ ತಾಯಿಯ ಸೆಂಟಿಮೆಂಟ್ ಇಡೀ ಸಿನಿಮಾವನ್ನ ಮುನ್ನಡೆಸಿತು. ಸಲಾರ್ ನಲ್ಲಿ ಇಬ್ಬರು ಸ್ನೇಹಿತರ ನಡುವಿನ ಬಾಂಡಿಂಗ್ ಕಥೆಯನ್ನ ಕ್ಯಾರಿ ಮಾಡಿತು. ಹಾಗಾದ್ರೆ ಈ ಡ್ರ್ಯಾಗನ್ ಸಿನಿಮಾದಲ್ಲಿ ಆ ಸ್ಟ್ರಾಂಗ್ ಎಮೋಷನ್ ಯಾವ್ದಿರಬಹುದು? ಕಮೆಂಟ್ ನಲ್ಲಿ ತಿಳಿಸಿ. ಗ್ಲಿಮ್ಸ್ ನಲ್ಲಿ ರುಕ್ಮಿಣಿ ಕೈಯಲ್ಲಿರೋ ಆ ಮಗು, ಆಫ್ಘಾನಿಸ್ತಾನದ ಆ ಕ್ರೂರ ಜಗತ್ತು, ಇದನ್ನೆಲ್ಲ ನೋಡ್ತಾ ಇದ್ರೆ ನಿಮಗೇನ್ ಅನ್ಸುತ್ತೆ? ಇದು ತಂದೆ ಮಗನ ಸೆಂಟಿಮೆಂಟಾ, ದೇಶಭಕ್ತಿಯ ಅಥವಾ ರಿವೆಂಜ್ ಕಥೆಯ? ಸಿನಿಮಾ ಪ್ರೇಮಿಗಳಾದ ನೀವು ಗೆಸ್ ಮಾಡಿ. ಈಗಲೇ ಕೆಳಗಡೆ ಇರೋ ಕಾಮೆಂಟ್ ಬಾಕ್ಸ್ ನಲ್ಲಿ ನಮಗೆ ತಿಳಿಸಿ.
ನಿಮ್ಮ ಕಾಮೆಂಟ್ಗಾಗಿ ನಾವು ಕಾಯ್ತಾ ಇರ್ತೀವಿ. ಆದ್ರೆ ನೆನಪಿರಲಿ ಫ್ರೆಂಡ್ಸ್, ಇದು ಬರೀ ಗ್ಲಿಮ್ಸ್ ಅಷ್ಟೇ. ಅಸಲಿ ಸಿನಿಮಾ ಹಬ್ಬ ಇರೋದು 2027 ಅಂದ್ರೆ ಬರೋ ವರ್ಷ. ಆದ್ರೆ ನೀಲ್ ಮಾಸ್ಟರ್ ಕ್ಲಾಸ್ ಸಿನಿಮಾಗೆ ಆ ಕಾಯುವಿಕೆಗೆ ವರ್ತ್ ಅನ್ಸುತ್ತಲ್ವಾ? ಮತ್ತೊಮ್ಮೆ ನೆನಪು ಮಾಡ್ಕೊಡ್ತಾ ಇದ್ದೀನಿ, ಇವತ್ತು ಇಡೀ ಸೋಷಿಯಲ್ ಮೀಡಿಯಾದಲ್ಲಿ ಹಬ್ಬದ ವಾತಾವರಣ ಇರೋದಕ್ಕೆ ಕಾರಣ ನಮ್ಮ ಕರುನಾಡಿನ ನೆಚ್ಚಿನ ಗೆಳೆಯ ಜೂನಿಯರ್ NTR ಅವರ ಹುಟ್ಟುಹಬ್ಬ. ವಿಡಿಯೋ ಮುಗಿಸೋಕೆ ಮುನ್ನ ನಮ್ಮ ಕತೆ ಸ್ಟುಡಿಯೋ ಪರವಾಗಿ ಮತ್ತು ಸಮಸ್ತ ಕನ್ನಡ ಸಿನಿಮಾ ಪ್ರೇಮಿಗಳ ಪರವಾಗಿ ಮ್ಯಾನ್ ಆಫ್ ಮಾಸಸ್ ತಾರಕ್ ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಡ್ರ್ಯಾಗನ್ ಸಿನಿಮಾ ಮೂಲಕ ಅವರು ಇಂಡಿಯನ್ ಬಾಕ್ಸ್ ಆಫೀಸ್ ಧೂಳಿಪಟ ಮಾಡ್ಲಿ ಅಂತ ಹಾರೈಸೋಣ. ನಮ್ಮ ಈ ವಿಡಿಯೋ ನೋಡ್ತಾ ಇರೋದ್ರಲ್ಲಿ ಜೂನಿಯರ್ NTR ಅವರ ಅಭಿಮಾನಿಗಳು ಇದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ. ನೋಡೋಣ ಎಷ್ಟು ಜನ ಇದ್ದೀರಾ ಅಂತ. ಹಾಗೆ ಕಾಮೆಂಟ್ ಬಾಕ್ಸ್ ನಲ್ಲಿ ನಿಮ್ಮ ಅಟೆಂಡೆನ್ಸ್ ಕೂಡ ಹಾಕಿ. ನಿಮಗಾಗಿ ಇಂಥದ್ದೇ ಇಂಟ್ರೆಸ್ಟಿಂಗ್ ಕಥೆಗಳು ಮತ್ತು ಸಿನಿಮಾ ಅನಾಲಿಸಿಸ್ ಗಳನ್ನು ತರೋದಕ್ಕೆ ನಮ್ಮ ಇಡೀ ಟೀಮ್ ತುಂಬಾ ಕಷ್ಟಪಡ್ತಾ ಇದೆ. ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಿಮ್ಮ ಪ್ರೀತಿಯ ಸಪೋರ್ಟ್ ಅನ್ನು ನಮಗೆ ನೀಡಿ. ಧನ್ಯವಾದಗಳು.